ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ ಆಫ್ಟರ್ ಅ ಲಾಂಗ್ ಟೈಮ್. ಈ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ, ಎಲ್ಲರ ಫೇವರೆಟ್ ಒಬ್ಬಟ್ಟು ಹೇಗೆ ಮಾಡೋ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಬ್ಬಕ್ಕೆ ಕಾಮನ್ ಆಗಿ ಮಾಡೋ ಒಂದು ಸ್ವೀಟು ಈ ಒಬ್ಬಟ್ಟು. ಕಡಲೆಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ನಾವು ಬೆಲ್ಲ ಯೂಸ್ ಮಾಡಲ್ಲ, ಶುಗರ್ ಯೂಸ್ ಮಾಡ್ತೀವಿ. ಬೆಲ್ಲದಲ್ಲೂ ಮಾಡಬಹುದು, ಬಟ್ ಇದು ಶುಗರಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಪ್ರಾಸೆಸ್ ನೋಡೋಣ ಬನ್ನಿ, ಒನ್ ಬೈ ಒನ್ ಹೇಗೆ ಮಾಡೋದು ಅಂತ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಮೈ ವಿಡಿಯೋಸ್ ಪ್ಲೀಸ್. ಓಕೆ, ನಾವು ಲೆಟ್ ಸ್ಟಾರ್ಟ್ ದಿ ಪ್ರಾಸೆಸ್. ಸೊ 1 ಕಪ್ ಚನಾ ದಾಲ್ 30 ಮಿನಿಟ್ಸ್ ಈ ಥರ ವಾಟ್ರಲ್ಲಿ ಇಡಬೇಕು. ಅದಾದಮೇಲೆ ಕುಕ್ಕರಲ್ಲಿ 2.5 ಗ್ಲಾಸಸ್ ವಾಟರ್ ಇಟ್ಬಿಟ್ಟು 5 ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದಾದಮೇಲೆ ಇದರಲ್ಲಿ ಫುಲ್ ಕುಕ್ ಆದಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಶುಗರು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಈ ಥರ ಕುಕ್ ಮಾಡ್ಕೋಬೇಕಾಗತ್ತೆ. ಫುಲ್ ವಾಟರ್ ಎಲ್ಲ ಹೋಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ಯು ಹ್ಯಾವ್ ಟು ಕುಕ್ ದಿಸ್ ಚನಾ ದಾಲ್. ಮೀನ್ ವೈಲ್ ನಾವು ಮೈದಾ ಹಿಟ್ಟಲ್ಲಿ ಒಂದು ಥಿಕ್ ಬ್ಯಾಟರ್ ಮಾಡ್ಕೊಳ್ಳೋಣ. ಇದನ್ನ ಹೇಗೆ ಮಾಡಬೇಕಂದ್ರೆ 1 ಕಪ್ ಮೈದಾ, ಆಮೇಲೆ ಸ್ವಲ್ಪ 1 ಸ್ಪೂನ್ ಉಪ್ಮಾ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಥಿಕ್ ಬ್ಯಾಟರ್ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ಇವಾಗ ಸ್ವಲ್ಪ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಲೈಟಾಗಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಮುದ್ದೆ ಮಾಡ್ಕೋಬೇಕಾಗತ್ತೆ, ಥಿಕ್ ಬ್ಯಾಟರ್. ನೋಡಿ, ಇವಾಗ ಇದು ಚನಾ ದಾಲ್ ಸ್ಲೋ ಆಗಿ ಗಟ್ಟಿ ಆಗ್ತಾ ಇದೆ. ಸೊ ಇದು ಗಟ್ಟಿ ಆಗೋಷ್ಟರಲ್ಲಿ ಈಗ ಮೈದಾ ನೋಡಿ ಈ ಥರ ಥಿಕ್ ಬ್ಯಾಟರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಥರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 1 ಅವರ್ ಸೈಡ್ಗೆ ಇಟ್ಬಿಡಿ. 1 ಅವರ್ ಹತ್ರ ಸ್ವಲ್ಪ ಎಣ್ಣೆಯಲ್ಲಿ ಇದಾಗಬೇಕು. ಸೊ ನೋಡಿ, ಇವಾಗ ಇದು 1 ಅವರ್ 2 ಅವರ್ಸ್ ಆಗಿದೆ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಆಗಿದೆ. ನಾವು ನೋಡಿ ಇವಾಗ ಇದು ಚನಾ ದಾಲ್ ಫುಲ್ ಗಟ್ಟಿಯಾಗಿದೆ. ಸೊ ನಾವು ದಿಸ್ ಇಸ್ ರೆಡಿ ಫಾರ್. ಸ್ವಲ್ಪ ಹೊತ್ತು ಇದು ತಣ್ಣಗಾದ್ಮೇಲೆ ಈ ಥರ ಬಾಲ್ಸ್ ಮಾಡ್ಕೋಬೇಕಾಗತ್ತೆ, ಉಂಡೆ. ನೋಡಿ ಈ ಥರ ಆಲ್ಮೋಸ್ಟ್ ವಾಟರ್ ಕಂಟೆಂಟ್ ಇಲ್ಲ. ಸೊ ಇದು ಔಟರ್ ಲೇಯರ್ಗೆ ಇದು ರೆಡಿ ಇದೆ. ಆಮೇಲೆ ಇದು ಇನ್ನರ್ ಸ್ವೀಟ್ ಪೋರ್ಷನ್ ರೆಡಿ ಇದೆ. ಸೊ ವ್ಯಾಕ್ಸ್ ಪೇಪರ್ ಮೇಲೆ ಈ ಮೈದಾ ಇದೆಯಲ್ಲ, ಸ್ವಲ್ಪ ಮೈದಾ ತಗೊಂಡು ಈ ಥರ ಫ್ಲಾಟಾಗಿ ತಟ್ಟಿಬಿಟ್ಟು ಇದರಲ್ಲಿ ಈ ಸ್ವೀಟ್ನ ಇಟ್ಬಿಟ್ಟು ಫುಲ್ಲಿ ಕವರ್ ಮಾಡಬೇಕು. ಈ ಥರ ಕವರ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ವ್ಯಾಕ್ಸ್ ಪೇಪರ್ ಹಾಕ್ಬಿಟ್ಟು ಫ್ಲ್ಯಾಟ್ ಆಗೋ ತನಕ ತಟ್ಟಬೇಕು. ನೋಡಿ, ಈ ಥರ ಇನ್ನೊಂದು ವ್ಯಾಕ್ಸ್ ಪೇಪರ್ ಹಾಕ್ಕೊಂಡು ಮೆತ್ತಗೆ ಅದರ ಮೇಲೆ ಪ್ರೆಸ್ ಮಾಡ್ತಾ ಇರಬೇಕು. ಅದು ಫುಲ್ಲಿ ಚಪಾತಿ ಥರ ಆಗಬೇಕು. ಸೊ ಈ ಥರ ಇವಾಗ ನೋಡಿ ಫುಲ್ಲಿ ಚಪಾತಿ ಥರ ಆಗಿದೆ. ಸ್ವೀಟ್ ಚಪಾತಿ ಅಂತಾರೆ ಇದನ್ನು. ಸೊ ಇವಾಗ ಇದನ್ನು ಕುಕ್ ಮಾಡ್ಕೋಬೇಕು. ತವಾ ಬಿಸಿ ಮಾಡ್ಕೊಂಡಿರಬೇಕು.
ತವ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಈ ಥರ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಆವಾಗಲೇ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ಆ ಸ್ವೀಟ್ ಚಪಾತಿ, ಆ ಒಬ್ಬಟ್ಟನ್ನು ಹಾಕ್ಬಿಟ್ಟು ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಸೇಮ್ ಪ್ರಾಸೆಸ್ ರಿಪೀಟ್ ಮಾಡ್ಕೋಬೇಕು. ಪೇಷನ್ಸ್ ಬೇಕು ಈ ಸ್ವೀಟ್ ಮಾಡೋದಕ್ಕೆ, ಪ್ರಾಸೆಸ್ ತುಂಬ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ. ಫೆಸ್ಟಿವಲ್ಸ್ಗೆಲ್ಲ ಇದನ್ನು ಕಾಮನ್ ಆಗಿ ಮಾಡ್ತಾರೆ. ನಾನು ವ್ಯಾಕ್ಸ್ ಪೇಪರ್ ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಹಾಲ್ ಪ್ಯಾಕೆಟಲ್ಲೇ ಮೇಲೇನೂ ಮಾಡ್ಕೋಬೋದು. ಸೊ ನೋಡಿ, ಈಗ ಒಬ್ಬಟ್ಟು ರೆಡಿ ಟು ಸರ್ವ್. ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ಮಜಾ. ಬಿಸಿ ಬಿಸಿಯಾಗಿ ತಿಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಇದ್ರ ಜೊತೆ ಹಾಲು ಜೊತೆ ತಿಂದರೆ, ಲೈಟಾಗಿ ತುಪ್ಪ ಹಾಲು ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಇದನ್ನು ನಾವು ಶುಗರ್ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ, ಬೇಕಾದರೆ ಜಾಗರಿ ಬೆಲ್ಲನೂ ಯೂಸ್ ಮಾಡ್ಕೋಬೋದು. ಸೊ ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.